ಯಾವುದೇ ರಾಜಕೀಯ ವ್ಯಕ್ತಿಯಿಂದಾಗಲಿ ಯಾವುದೇ ಸಂಘ ಸಂಸ್ಥೆಗಳಿಂದಾಗಲಿ ಸಹಕಾರ ಪಡೆದೇ ಮಿಂಡಳ್ಳಿ ಗ್ರಾಮದ ವೆಲ್ಫೇರ್ ಟ್ರಸ್ಟ್ನಿಂದ ಮಾತ್ರ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇಷ್ಟೊಂದು ಜನ ಸೇರಿದ್ರ. ನಾನು ಹಿಂದಿನ ವರ್ಷ ಕೂಡ ಇಲ್ಲಿ ಬಂದಿದ್ದೆ. ಎಲ್ಲರೂ ಇಷ್ಟೊಂದು ಅನನ್ಯವಾಗಿ ಈ ಕಾರ್ಯಕ್ರಮವನ್ನು ವರ್ಷನೂ ಮಾಡ್ಕೊ ಬರ್ತಾ ಇದ್ರ. ತಮಗೆ ತುಂಬಾ ಸಂತೋಷವಾಗ್ತಾ ಇದೆ. ನಮ್ಮ ಜೊತೆಗೆ ಈ ವೇದಿಕೆಯಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಇದ್ದಾರೆ. ಹಾಗೆ ನಮ್ಮ ಸುತ್ತಮುತ್ತಲಿನ ಗ್ರಾಮೀಣದವರು ಕೂಡ ಆಗಮಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ನೀವು ಇದೇ ತರ ಅನ್ಯೋನ್ಯವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಹೋಗ್ಲಿ ಅಂತ ಭಗವಂತನಲ್ಲಿ ಬೇಡ್ಕೊಂತೀನಿ. ಈ ಉರುಸು ಕಾರ್ಯಕ್ರಮದಲ್ಲಿ ಈಗ ಈ ಜಾಗದಲ್ಲಿ ತಮಗೇನಾದರೂ ಅವಶ್ಯಕತೆ ಇದ್ರೆ ನಾನು ಸರ್ಕಾರಕ್ಕೆ ಕಳಿಸ್ತೀನಿ. ನೀವು ಏನಾದರೂ ನಿಮ್ಮ ವೆಲ್ಫೇರ್ ಟ್ರಸ್ಟ್ ನನಗೆ ಹೇಳಿದ್ರೆ ಏನೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಶಿಫಾರಸು ಮಾಡ್ತೀನಿ. ಇಲ್ಲ ಹಾಗೆ ಮುಂದಿನ ವರ್ಷದಿಂದ ನನ್ನ ಸಹಕಾರ ಏನಾದರೂ ನಿಮ್ಗೆ ಅವಶ್ಯಕತೆ ಇದೆ ಅಂದ್ರೂ ನಾನು ಮಾಡ್ತೀನಿ. ನೀವೊಂದು ಅವಕಾಶ ಕೊಟ್ರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವರ್ಷನೂ ನಾನು ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ನೀವೊಂದು ಅವಕಾಶ ಮಾಡಿಕೊಟ್ರೆ ನಾನು ರೆಡಿ ಇದ್ದೀನಿ. ಹಾಗೆ ನನಗೆ ನಮ್ಮ ಲೀಡರ್ಗೆಲ್ಲ ಇವತ್ತು ಕರೆಸಿ ನೀವು ಸನ್ಮಾನ ಮಾಡಿದ್ರ, ನಮಗೆ ಗೌರವಿಸಿದ್ರ, ನಮಗೆ ತುಂಬಾ ಸಂತೋಷವಾಗ್ತಾ ಇದೆ. ಟ್ರಸ್ಟ್ ಅವರೆಲ್ಲ ಸೇರ್ಕೊಂಡು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರ. ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದಂತಹ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಈ 2 ಮಾತುಗಳ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ, ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.